ಕನ್ನಡಿಗರಿಗೆ ನಮಸ್ಕಾರ. ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆ ಅನ್ಕೊಂತೀನಿ. ಇವತ್ತಿನ ಲಾಸ್ಟ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವೀಗ ಎಲ್ಲಿದೀವಿ ಅಂದ್ರೆ ಹಿಮಾಲಯದ ಬೆಟ್ಟ ತುದಿಯಲ್ಲಿ ಇದೀವಿ. ಯಾಕಂದ್ರೆ ಅಲ್ಲಿ ಪಾರಿವಾಳ ಬಿಡಕತ್ತೀವಿ. ಯಾರ್ಯಾರ ಅಂದ್ರೆ ನಾನು, ನಮ್ ದೋಸ್ತ ಆಮೇಲೆ ನಮ್ಮ ಅಣ್ಣ. ಆಮೇಲೆ ಪಾರಿವಾಳ ಬಿಡ್ಕ ಅಂತಾನೆ ಆ ಕಂಟೆಂಟ್ ಬಗ್ಗೆ ಯೋಚನೆ ಮಾಡ್ಕೆ ಅಂತ ನಾಗಕತ್ತಿದ್ವಿ. ಮಸ್ತಾಗಿ ಯೋಚನೆ ಮಾಡಕತ್ತೀವಿ. ಆದ್ರೆ ಇವ್ ನನ್ ಮಗ ಮಾತ್ರ ಏನೋ ವಿಚಿತ್ರ ಮಾಡಕತ್ತಿದ್ದ. ಇದೆಲ್ಲ ಅವ್ನ್ ಮಾಡ್ತಾವ್ನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವ್ನ್ ತಾಪ ಬರ್ತಾನೆ ಅಂತ. ಈಗ ಎಲ್ಲಿ ಹೊಂಟಿದ್ನಿ ಅಂದ್ರೆ ನಾನು BMTC ಬಸ್ನಾಗ ಸೀದಾ ಹೊಂಟಿದ್ದೆ ನೋಡ್ರಿ ಕಂಪ್ಯೂಟರ್ ಕ್ಲಾಸ್ ಕೇಳಮ್ಮ ಅಂತ. ಯಾಕಂದ್ರೆ ತಲೆ ನೋವು ಬಂದ್ಬಿಟ್ಟೈತಿ, ಕಂಪ್ಯೂಟರ್ ಕ್ಲಾಸ್ ಹೋಗಿಲ್ಲ ಅಂತಂದು ಅದಕ್ಕೆ ಹೊಂಟಿದ್ವಿ. ಆಮೇಲೆ ಇನ್ನೊಂದ್ ಹೇಳ್ಬೇಕಿತ್ತು, ಕಾಲೇಜ್ ಅಂತೂ ರಜೆ ಕೊಟ್ಬಿಟ್ರೆ ಓದ್ಕೆ ಅಂತ. ನನಗಂತೂ ಓದಕ್ ಆಗಲ್ ತಗೊಳ್ಳೋನು. ಆಮೇಲೆ ಅಂತೂ ಕಂಪ್ಯೂಟರ್ ಕ್ಲಾಸಿಗೆ ಬಂದ್ವಿ. ಸೀದಾ ನೋಡಿದ್ರೆ ಇಲ್ಲಿ ನೋಡಿದ್ರೆ ಲೈಟ್ ಮಸ್ತಾಗಿತ್ತು, ಚೆನ್ನಾಗ್ ಕಾಣ್ತಾ ಎಲ್ಲ ಚೆಕ್ ಮಾಡಿದೆ. ಆಮೇಲೆ ಆಚೆ ನೋಡಿದಾಗ ಏನ್ ಚೆನ್ನಾಗ್ ಕಾಣವಲ್ಲ, ಸುಮ್ನೆ ಬಿಟ್ಟೆ ಒಳ್ಳೆ. ಆಮೇಲೆ ಸೀದಾ ಎಲ್ಲಿ ಹೊಂಟಿವಿ ಅಂದ್ರೆ ನೆನ್ನೆ ಕಳ್ಳರು ಕಳ್ತನ ಮಾಡಕ್ ಹೋಗಿದ್ರಲ್ಲ, ಆ ಜಾಗ ಹೊಂಟಿದ್ವಿ. ಆಮೇಲೆ ಇನ್ನೊಂದ್ ವಿಷಯ, ನಿಮ್ಗೆ ಏನಾದ್ರು ಕಳ್ಳ ಸಿಕ್ಕ್ರ ಅಂದ್ರೆ ಹೇಳಿ ಫೋನ್ ಹಾಕ್ರಿ ನನಗ, ನಾನಂತ್ರ ಆ ಕಡೆ ತಲೆನೂ ಹಾಕಲ್ಲ. ಆಮೇಲೆ ಬಂದ್ವಿ, ನೆನ್ನೆ ಕಳ್ಳರ ಕೈ ಕೊಟ್ಟಿದ್ವಲ್ಲ ಗಾಡಿ ಅಲ್ಲಿ. ಆಮೇಲೆ ಈ ರೋಡ್ಗಂದ್ರೆ ಯಾಕೆ ಬಂದ್ವಿ ಅನ್ಸ್ಬಿಡ್ತೆ, ನಡೆಲ್ಲ ಮುರ್ದತ್ತವಳ. ಅವ್ನು ಈ ರೋಡ್ ಯಾವಾಗ ಸರಿ ಆಗ್ತಾನ ಗೊತ್ತಿಲ್ಲಪ್ಪ ಏನೋ. ಆಮೇಲೆ ಶಿವಣ್ಣ ನಾನು ಸೀದಾ ಕೊಡಿದ್ವಿ ಗೋಲಿ ಸೋಡಾ. ಅವ್ನ್ ಚೆನ್ನಾಗಿತ್ತು. ಆಮೇಲೆ ನಾಯಿಗೆ ಯಾರು ಜ್ಯೂಸ್ ಕುಡಿತೆ ಅಂತ ಕೇಳೋರಿರ್ಲಿಲ್ಲ, ನಾವಾದ್ರೂ ಕೇಳಮಂತ ಕೇಳಿದ್ವಿ. ಆಮೇಲೆ ಬರೀ ಆಸೆ ತೋರ್ಸೋದಲ್ಲ, ಅದಕ್ಕೂ ಬಿಸ್ಕೆಟ್ ಹಾಕಿದ್ವಿ. ಅದು ನೋಡಿದ್ರೆ ತಿನ್ಲೇ ಇಲ್ಲಪ್ಪ, ಪ್ಯಾರ್ಲೀಜ್ ಅಂತ. ಆಮೇಲೆ ನಾಯಿಗೆ ಬಿಸ್ಕೆಟ್ ಹಾಕ್ಬಿಟ್ಟು ಸೀದಾ ಹೋದ್ವಿ ಮನೆಗೆ. ಟಾಟಾ ಬೈ ಬೈ, ಸಿ ಯು.